ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಡೇ 3 ಪುಷ್ಕರಲ್ಲಿ ನಂದು. ಇವತ್ತು ನಿನ್ನೆ ನೋಡಿದ್ರಲ್ಲ ಸೆಲೆಬ್ರೇಷನ್ಸು, ಅದೆಲ್ಲ ಆದಮೇಲೆ ಇವತ್ತೇ ಹೋಲಿ ಇರಬೇಕಾಗಿತ್ತು. ಆದರೆ ಏನೂ ಇರಲ್ಲ. ಯಾಕಂದರೆ ಇವತ್ತೇನೋ ಸೂರ್ಯಗ್ರಹಣನೋ ಚಂದ್ರಗ್ರಹಣನೋ ಇದೆಯಂತೆ. ಸೊ ಹೋಲಿ ಗೀಲಿ ಎಲ್ಲ ಏನಿರಲ್ಲ. ಸೊ ಇವತ್ತು ಫುಲ್ಲು ಸುಮ್ಮನೆ ಹಂಗೆ ಓಡಾಡ್ತಾ ಇರ್ತೀನಿ ಪುಷ್ಕರಲ್ಲಿ, ಏನೇನು ನೋಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡೋಕೆ ಒಂದು ಜಾಗ ಹೇಳ್ಕೊಟ್ಟಿದ್ದಾರೆ ನಮ್ಮವರು, ಅವರು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಒಂದು ವಾಕ್ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಾಪಸ್ ರೂಮಿಗೆ ಬಂದು ಇನ್ನೊಂದು ರೂಮ್ ನೋಡಿದ್ದೀನಿ, ಅಲ್ಲಿಗೆ ಹೋಗಿ ಶಿಫ್ಟ್ ಆಗಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನನ್ನ ಪುಷ್ಕರಲ್ಲಿ ಡೇ 3 ಆ್ಯಂಡ್ ಇವತ್ತು ನಾನು ಏನೇನು ಮಾಡಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಬೆಳಗ್ಗೆ ಹೋಗಿ ಅಲ್ಲಿ ರೂಮ್ ಚೆಕ್ಔಟ್ ಮಾಡಿ, ಅಲ್ಲಿಗಿಂತ ಚೀಪ್ ರೂಮ್ ಬಂದು ತೊಗೊಂಡು ಅಲ್ಲಿ ಇವಾಗ ಫುಲ್ಲು ಫ್ರೆಶ್ ಅಪ್ ಆಗಿ ಇವಾಗ ನೆಕ್ಸ್ಟು ಊಟ ತಿನ್ನೋಣ ಅಂತ ಈಚೆ ಬಂದಿದ್ದೀನಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಊಟ ತಿನ್ನೋಣ ಅಂತ ಈಚೆ ಬಂದಿದ್ದೀನಿ. ಇವತ್ತು ಪುಷ್ಕರಲ್ಲಿ ಏನೂ ಇರಲ್ಲ, ನಾನು ಹೇಳ್ದಂಗೆ ಗೊತ್ತಲ್ಲ, ಏನೂ ಇರಲ್ಲ ಅಷ್ಟು ಆ್ಯಕ್ಟಿವಿಟೀಸ್ ಅಲ್ಲ. ಆದರೂ ಇವತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಪುಷ್ಕರ್ ಏನಕ್ಕೆ ಫೇಮಸ್ ಅಂದರೆ ಫುಲ್ಲು ಟೆಂಪಲ್ಗಳಿಗೆ ಫೇಮಸ್ಸು. ಆ ಟೆಂಪಲ್ಗಳನ್ನೆಲ್ಲನೂ ಆದಷ್ಟು ಮೇನ್ ಟೆಂಪಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡೋಣ ಇವತ್ತು. ಸೊ ಬನ್ನಿ ಹೋಗೋಣ. ಇವತ್ತು ಹೋಗಿ ಪುಷ್ಕರ್ದು ಟೆಂಪಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಊಟ ಮಾಡಿಕೊಂಡು ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ. ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ಇವಾಗ ಯಾವ್ದಾನ ಒಂದು ಸಿಕ್ಕಿದ ರೆಸ್ಟೋರೆಂಟಲ್ಲಿ ಹೋಗಿ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ನೆಕ್ಸ್ಟು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ. ಯಾಕಂದರೆ ಹೊಟ್ಟೆ ಹಸ್ಕೊಂಡು ಅಂತೂ ಇರೋಕ್ಕಾಗಲ್ಲ. ಟ್ರಾವೆಲ್ ಮಾಡಬೇಕಾದ್ರೆ ಫುಡ್ಡು, ಸ್ಲೀಪು ಇವೆರಡನ್ನ ತಲೆಯಲ್ಲಿ ಇಟ್ಕೊಬೇಕು. ಅವೆರಡು ಇಲ್ಲ ಅಂದರೆ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೂ ಆಗಲ್ಲ. ಯಾವ ಜಾಗಗಳನ್ನೂ ಫುಲ್ ತಲೆ ಕೆಟ್ಟೋಗ್ಬಿಡುತ್ತೆ. ಗುರು, ಇಲ್ಲಿ ಹುಡುಗರು ನಾಳೆ ಹೋಲಿ ಆಡೋಕ್ಕೆ ಅಂತ ಆಗಲೇ ಕಲರ್ಸ್ ತಂದ್ಬಿಟ್ಟಿದ್ದಾರೆ. ಕಲರ್ಸ್ ನೋಡಿ ಹೇಗಿದೆ ಅಂತ. ನೋಡಿ, ಪರ್ಮನೆಂಟ್ ಕಲರ್ ಅಂತೆ ಇದು. ಫುಲ್ ಗ್ರೀನ್ ಟ್ಯಾಬ್ಲೆಟ್ ದಿಕ್ಕಾನ ಫುಲ್ ಪರ್ಮನೆಂಟ್ ಕಲರ್ ಅಂತೆ ಅದು. ಹಾಕ್ಬಿಟ್ರೆ ಹೋಗಲ್ಲ ಅದು. एक 4-5 दिन नहीं होते. ನೋಡಿ ಈ ಥರ ಟ್ಯಾಬ್ಲೆಟ್ಸ್ ಇದೆ. ಆ ಟ್ಯಾಬ್ಲೆಟ್ಸ್ನ ತೆಗೆದುಬಿಟ್ಟು उसको पानी डालकर लगाते हैं. ಕ್ಯೂ ವೇಸ್ಟ್ करता ನೋಡಿ ಅಲ್ಲಿ ಇವಾಗ ಹುಡುಗ ತೋರಿಸ್ತಾವನೆ. ಫುಲ್ ಕಲರ್ ಹೋಗ್ತಾ ಅದು. ಫುಲ್ಲು ನೀರಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇರೋದು. ಅವ್ರು ಕೂಚಿದಿಕಾವ್ ನೋಡಿ, ಎಲ್ಲ ಬೇರೆ ಬೇರೆ ತರ. ನೋಡಿ ಸಿಲ್ವರ್ ಕಲರ್ ತೋರಿಸ್ತೀನಿ. ಹುಡುಗರು ತಂದವ್ರೆ, ಒಳಗಡೆ ಐತೆ ಸಿಲ್ವರ್ ಕಲರು पैकेटिंग है. कितना रुपए? 25 25. और कुछ दिखाओ. वो ऊपर वाला क्या, वो कौन सा है? लाल वाला है. नॉर्मल कलर से नहीं खेलते हो आप. कल पूरा होली आपका वो भी पानी के अंदर डालते हैं. बिना पानी के ओ वैसे ही डाला. ओके. आपका नाम? ಕೃಷ್ಣ. ನೋಡಿ, ಕೃಷ್ಣನೇ ಇವತ್ತು ಹೇಳ್ಕೊಟ್ಬಿಟ್ರು ನಮಗೆ ಹೋಲಿ ಹೆಂಗೆ ಆಡ್ತಾರೆ, ಯಾವ ಥರ ಎಲ್ಲ ಕಲರ್ ಇರುತ್ತೆ ಅಂತಲ್ಲ. ಈ ಥರ ಎಲ್ಲ ಕಲರ್ಗಳು ಬೆಂಗಳೂರಲ್ಲಿ ನೋಡೂ ಇರಲ್ಲ ನಾವು. ಗ್ರಹಣ ಹೋಲಿ ಆಡಲ್ಲ ಅನ್ಕೊಂಡಿದ್ದೆ, ಆದರೆ ಆಲ್ರೆಡಿ ನೋಡಿ ಇಲ್ಲಿ ಒಲ್ಲೆಲ್ಲ ಆಡೋರು ಆಡ್ತಾ ಇರ್ತಾರೆ. ಯಾವ ಗ್ರಹಣ ನೋಡಲ್ಲ. ಇವತ್ತು ಆಡ್ತಾರೆ, ನಾಳೆನೂ ಆಡ್ತಾರೆ. ಸೊ ಇವತ್ತು ನಾನು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇದನ್ನ ಹೋಲಿ ಮಾಡ್ಕೊಂಡ್ರೆ ಹಾಕ್ಕೊಂಡಿದ್ದಾರೆ ಮನೇಲಿ. ಸೊ ಇವತ್ತು ನಾನು ಆಡೋಕೆ ಹೋಗಲ್ಲ, ನಾಳೆನೇ ನಾನು ಫುಲ್ಲು ಮೇನ್ ಹೋಲಿ ಗೀಲಿ ಎಲ್ಲ ಆಡೋದು. ಇವತ್ತು ಹೇಳಿದ್ನಲ್ಲ, ಫುಲ್ಲು ಟೆಂಪಲ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಎಲ್ಲ ಥರ ದೇವ್ರುಗಳ್ನ ನೋಡಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲೆಲ್ಲ ಇರುತ್ತಲ್ಲ, ಆ ಥರ ಟೆಂಪಲ್ ಒಂದಿದೆ ಇಲ್ಲಿ. ಒಳಗೋಗಿ ಎಕ್ಸ್ಪ್ಲೋರ್ ಮಾಡೋಣ ಈ ಟೆಂಪಲ್ನ. ಬನ್ನಿ ಒಳಗೋಗಿ ನೋಡೋಣ ಹೇಗಿದೆ ಅಂತ ಟೆಂಪಲ್ ಇದು. ಚಪ್ಪಲಿ ಎಲ್ಲ ಹಾಕೊಂಡು ಹೋಗಿದ್ದಾರೆ ಅಲ್ಲಿ ತನಕ, ಆದರೆ ಟೆಂಪಲ್ ಓಪನ್ ಇಲ್ಲ. ಕೇಳೋಣ ತಡೀರಿ, ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಟೆಂಪಲ್ ಅಂತ. भैया मंदिर ओपन नहीं है? कितना बजे ओपन होगा? आज ओपन नहीं होगा, शाम को होगा. कोई भी टेंपल ओपन नहीं होगा.
ನೀವು ಹೋಗೋಣ. ಇವತ್ತು ಗ್ರಹಣ ಅಲ್ವಾ, ಸೊ ಯಾವ ಟೆಂಪಲ್ ಕೂಡ ಓಪನ್ ಇರಲ್ವಂತೆ. ನಾನು ನೋಡ್ರಿ ಟೆಂಪಲ್ ಎಕ್ಸ್ಪ್ಲೋರ್ ಅಂತ ಅಂದ್ಕೊಂಡು ಬಂದೆ. ಏನು ಮಾಡೋಕ್ಕಾಗಲ್ಲ, ಈಚೆಯಿಂದನೇ ನೋಡ್ಕೊಬೇಕು. ಏನು ಮಾಡೋದು, ಇವತ್ತು ಟೆಂಪಲ್ಗಳು ಇರಲ್ಲ, ಇದು ಇರಲ್ಲ. ಬನ್ನಿ ನೋಡೋಣ ಏನು ಮಾಡೋದು ಅಂತ. ನೋಡೋಣ, ಓಡಾಡ್ತಾ ಇದ್ರೆ ಗೊತ್ತಾಗುತ್ತೆ. ಟೆಂಪಲ್ ಯಾವುದು ಓಪನ್ ಇರಲ್ಲ ಗ್ರಹಣದಿಂದ. ಸೊ ಇಲ್ಲೇನಾದರೂ ಇವೆಂಟ್ ನಡೀತಾ ಇದೆಯಾ ನೋಡೋದು. ನಿನ್ನೆ ಬಂದಿದ್ನಲ್ಲ ಬಾರಾಘಾಟು, ಇದೇ ಬಾರಾಘಾಟದು ನೋಡ. ಅಂದರೆ ನನಗೆ ಬೆಸ್ಟ್ ಅನಿಸಿದಂದರೆ ಈ ಬಿಸಿಲಲ್ಲಿ ಆ ಪುಷ್ಕರ್ ಲೇಕಲ್ಲಿ ಸ್ವಿಮ್ ಮಾಡೋದೇನೆ ಒಳ್ಳೆ ಮಜಾ ಇರುತ್ತೆ ಮಾತ್ರ. ಒಂದು ವಾಕ್ ಹೋಗಿ ಬರೋಣ ಆ ಕಡೆ ಈ ಕಡೆ ಎಲ್ಲ. ಬಿಸಿಲು ಹೊಡಿತೈತೆ, ಕಾಲು ಚುರಿ 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 ಅಂತ ಇತ್ತು. ಇಲ್ಲೆಲ್ಲೂ ಕುತ್ಕೊಳಕ್ಕಾಗಲ್ಲ, ಇಲ್ಲೆಲ್ಲೂ ಕುತ್ಕೊಳಕ್ಕಾಗಲ್ಲ. ಹೋದ್ರೆ ಆ ಕಡೆ ಕುತ್ಕೊಳ್ಳೋಣ ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ಶೇಡ್ ಇದೆ, ಅದರೊಳಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ಸ್ಕ್ರಿಪ್ಟ್ ಬರೆಯೋಣ. ಹೆಂಗೆ ವಿಡಿಯೋ ಇದೆಲ್ಲ ಇದು ಮಾಡಬೇಕು ಅಂತ, ಎಡಿಟ್ ಮಾಡಬೇಕು ಅಂತ. ಸೊ ಇವತ್ತು ಫುಲ್ಲು ಹಬ್ಬ ಇರೋದ್ರಿಂದ, ಗ್ರಹಣ ಇರೋದ್ರಿಂದ ಎಲ್ಲ ಇದು ಕ್ಲೋಸ್ ಆಗಿದೆ. ಆ್ಯಂಡ್ ಒಂಚೂರು ಸೋಡಾ ಕುಡ್ಕೊಂಡು ರೂಮ್ಗೆ ಹೋಗೋಣ ವಾಪಸ್ಸು. ಇಲ್ಲೆಲ್ಲ ಹೋಲಿ ಆಡ್ತಾ ಇದ್ದಾರೆ ಆಡಲಿ. ಮಸಾಲ ವಾಲ ಸೊ ಸನ್ಸೆಟ್ಗೆ ಅಂತ ಮತ್ತೆ ನಾನು ನನ್ನ ಫೇವ್ರೆಟ್ ಪ್ಲೇಸಿಗೆ ಬಂದಿದ್ದೀನಿ. ಅದೇ ಪುಷ್ಕರ್ ಲೇಕು. ಇದ್ರ ಸುತ್ತ ಒಂದು ವಾಕ್ ಹೋಗಿ ಬರೋಣ. ಫುಲ್ಲು ಸುತ್ತ ಹೋಗಿರಲಿಲ್ಲ ವಾಕು ನೆನ್ನೆ, ಬರೀ ಅಲ್ಲೊಂದು ಕಡೆ ಕೂತ್ಕೊಂಡು ಸನ್ಸೆಟ್ ನೋಡಿದ್ದೆ. ಇವಾಗ ಫುಲ್ ಒಂಥರ ವಾರ್ಮ್ ಆಗ್ತಾಯಿದೆ ಫುಲ್ಲು ಬಾಡಿ ಎಲ್ಲ. ಆ ಥರ ಇದೆ ಸನ್ನು. ಸನ್ಸೆಟ್ ಆಗೋ ತನಕ, ಇದು ಸನ್ಸೆಟ್ ಆಗ್ತಾ ಇದ್ದಂಗೆ ಬಾಡಿ ಫುಲ್ ಹಂಗೆ ಕೂಲ್ ಆಗುತ್ತೆ, ಒಂಥರ ಪ್ರಶಾಂತತೆ ಸಿಗ್ದಂಗೆ ಆಗುತ್ತೆ. ಸೊ ಫಸ್ಟು ಒಂದು ವಾಕ್ ಹೋಗೋಣ ಪುಷ್ಕರ್ ಲೇಕ್ ಆ ಕಡೆ ಫುಲ್ಲು. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ವಾಕ್ ಹೋಗಿ ವಾಪಸ್ ಬಂದು ಅದನ್ನು ಒಂದು ಬ್ಯೂಟಿಫುಲ್ ಸ್ಪಾಟ್ ನೋಡಿ ಅಲ್ಲಿ ಕೂತ್ಕೊಂಡು ಸನ್ಸೆಟ್ ನೋಡೋಣ. ಮತ್ತೆ ನಿಮ್ಗೆ ಸನ್ಸೆಟ್ ತೋರಿಸ್ತೀನಿ. भक्त्या ध्यायति नित्यं अगणित दुःखहरं प्रभु भवकृपा जय अनंत बलवंत श्री हनुमान जी महाराज की जय, बालाजी महाराज की जय, ईश्वर महादेव की जय, धाम की जय. विश्वनाथ भगवान. ಫುಲ್ಲು ಗ್ರಹಣ ಮುಗೀತಲ್ಲ, ಎಲ್ಲರೂ ಆ ತೀರ್ಥನ ಎತ್ಕೊಂಡು ತಲೆ ಮೇಲೆ ಹಾಕೊತಾ ಇದ್ದಾರೆ. ನಾವು ಒಂದ್ಸತಿ ಹೋಗ್ಬಿಟ್ಟು ತಲೆ ಮೇಲೆ ಹಾಕೊಂಡ್ಬಿಡೋಣ, ಅವಾಗ ಗ್ರಹಣದ ಇದೆಲ್ಲ ಹೋಗುತ್ತೆ ಅಂತ ನಂಬಿಕೆ ಮಾಡಬೇಕು. ಅದು ಗ್ರಹಣ ಇತ್ತಲ್ಲ, ಪೂಜೆ ಮಾಡಿದ್ರು, ಒಂದು ಆರತಿ ಮಾಡಿಬಿಟ್ಟು ಎಲ್ಲರೂ ತಲೆ ಮೇಲೆ ನೀರು ಹಾಕೊಂಡಾಗ ಫುಲ್ ಹೋಲಿ ವಾಟರ್ ಅದು. ನೋಡಿ ಇನ್ನೂ ಸಣ್ಣ ಆ ಕಡೆ ಮುಳುಗಿಲ್ಲ. ನಿನ್ನೆ ಹೋಗಿದ್ನಲ್ಲ ಬ್ರಹ್ಮ ಮಂದಿರ, ಅಲ್ಲಿ ಫುಲ್ ಅಂದ್ರೆ ಫುಲ್ಲು ರಶ್ ಇದ್ದಾರೆ. ಇವಾಗ ಗ್ರಹಣ ಮುಗಿದ್ಮೇಲೆ ಎಲ್ಲರೂ ಅದು ಓಪನ್ ಆಗಕ್ಕೆ, ಬೆಳಗ್ಗೆಯಿಂದ ಕ್ಲೋಸ್ ಇತ್ತಲ್ಲ ಟೆಂಪಲ್, ಸೊ ಗ್ರಹಣ ಮುಗಿದ್ಮೇಲೆ ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅಲ್ಲಿ ದೇವ್ರ ದರ್ಶನ ಪಡೆಯೋಕ್ಕೆ ಫುಲ್ ನಿಂತ್ಬಿಟ್ಟಿದ್ದಾರೆ ಲೈನು, ಕ್ಯೂ. ನಾನು ಸುಮ್ಮನೆ ಹಂಗೆ ವಾಕ್ ಮಾಡ್ಕೊಂಡು ಹೋಗೋಣ, ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ.
ವಾಕ್ ಮಾಡ್ಕೊಂಡು ಬರ್ತಾ ಇದ್ದಂಗೆ ಅಲ್ಲಿ ನೋಡಿದ್ರೆ ಅಷ್ಟು ಜನ ಕ್ಯೂ. ಏನಕ್ಕೆ ಅಂತ ನೋಡಿದ್ರೆ ಅಲ್ಲಿ ಬ್ರಹ್ಮ ಮಂದಿರ ಇದು ಮಾಡೋಕ್ಕೆ. ಇಲ್ಲಿ ಕಚೋರಿ ಗಿಚೋರಿ ತಿನ್ನೋಣ. ಕಚೋರಿ ತಿಂದಿಲ್ಲ ಅಂದರೆ ಇಲ್ಲಿರೋ ಫೇಮಸ್ ಕಚೋರಿ ಇನ್ನೇನು ನಾನು ಪುಷ್ಕರ್ ಎಕ್ಸ್ಪ್ಲೋರ್ ಮಾಡಿದೆ ಹೇಳಿ. ಲೋಕಲ್ ಡಿಶಸ್ನ ಟ್ರೈ ಮಾಡಬೇಕು ಪುಷ್ಕರಲ್ಲಿ. ಆ್ಯಂಡ್ ಇಲ್ಲಿ ತುಂಬ ಜನ ಇದ್ರು ಅವಾಗಲೆಲ್ಲ ಬಂದಾಗ. ಸೊ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಬಂದೆ. ಚೆನ್ನಾಗಿದೆ, ಪರವಾಗಿಲ್ಲ. ಅಂದರೆ ಬೆಂಗಳೂರಲ್ಲಿ ತಿಂದರೆ ಕಳೆದೋಯ್ತಾರೆ ಇವರೆಲ್ಲ. ತಿನ್ಬೋದು ಒನ್ ಟೈಮ್. ಓಕೆ ಓಕೆ. ಬೆಂಗಳೂರಲ್ಲಿ ಚೆನ್ನಾಗಿರುತ್ತೆ ಇದಕ್ಕಿಂತ. ಈ ಒಂದು ವಿಡಿಯೋ ನೋಡಿದವ್ರು ಎಲ್ಲರೂ ಅಂದ್ಕೊಂಡಿರ್ತೀರಾ ಏನು ಒಂದು ಪ್ರಾಪರ್ ಎಡಿಟ್ ಇಲ್ಲ, ಕಟ್ ಇಲ್ಲ, ಪೇಸ್ಟ್ ಇಲ್ಲ, ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ, ಒಂದು ಪ್ರಾಪರ್ ಸ್ಟೋರಿ ಇಲ್ಲ, ಏನಿದೆ ಈ ವಿಡಿಯೋದಲ್ಲಿ ಅಂತ. ಬಟ್ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ನನ್ನ ಮೈಂಡ್ ಸೆಟ್ಟು ಮತ್ತು ನನ್ನ ಕಂಡೀಷನ್ ಕೂಡ ಹಾಗೇ ಇತ್ತು. ಯಾಕಂದರೆ ಒಂದು ವಿಡಿಯೋ ಮಾಡಬೇಕು ಅಂತ ಫುಲ್ ಪ್ರಿಪೇರ್ಡ್ ಆಗಿ ಫೀಲ್ಡಿಗೆ ಇಳ್ದಾದ್ಮೇಲೆ ನಾವು ಅಂದ್ಕೊಂಡಿದ್ದು ಯಾವುದು ಕೂಡ ಆಗಿಲ್ಲ ಅಂದರೆ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ. ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ಮೈಂಡ್ ಸೆಟ್ ಹಾಗೇ ಇತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ಕೊಂಡೆ, ಬ್ರೇಕ್ಫಾಸ್ಟ್ ಸಿಗಲಿಲ್ಲ. ಎಲ್ಲ ಟೆಂಪಲ್ಗಳ್ನು ಎಕ್ಸ್ಪ್ಲೋರ್ ಮಾಡಬೇಕು ಪುಷ್ಕರಲ್ಲಿ ಅಂದ್ಕೊಂಡೆ, ಯಾವೊಂದು ಟೆಂಪಲ್ ಕೂಡ ಓಪನ್ ಇರಲಿಲ್ಲ. ಅಟ್ಲೀಸ್ಟ್ ಲೋಕಲ್ ಫುಡ್ ತಿನ್ನೋಣ, ಒಂದು ಕಚೋರಿ ತಿನ್ನೋಣ ಅಂತ ಇಸ್ಕೊಡ್ರಿ, ಅದು ಕೂಡ ಚೆನ್ನಾಗಿಲ್ಲ. ಸೊ ಎಲ್ಲರ ಲೈಫಲ್ಲೂ ಈ ಥರ ಒಂದು ದಿನ ಇದ್ದೇ ಇರುತ್ತೆ. ಏನೇ ಮಾಡೋಕ್ಕೋದ್ರೂ ಕರೆಕ್ಟಾಗಿ ಆಗ್ತಾ ಇರಲ್ಲ. ಸೊ ಆಗ ಏನು ಮಾಡಬೇಕಂದ್ರೆ ಏನೂ ಮಾಡಬಾರ್ದು, ಶಾಂತವಾಗಿರಬೇಕು. ಆ ಟೈಮ್ ಪಾಸ್ ಆಗಲಿ ಅಂತ ಕಾಯ್ತಾ ಇರಬೇಕು. ಸೊ ಈ ಒಂದೇ ವಿಡಿಯೋ ಅಲ್ಲ, ನೆಕ್ಸ್ಟ್ ವಿಡಿಯೋಲ್ಲೂ ಕೂಡ ಜಾಸ್ತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಎಡಿಟು, ಕಟ್ಟು, ಪೇಸ್ಟ್ ಎಲ್ಲ ಇರಲ್ಲ. ಯಾಕಂದರೆ